ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಬೆಳಗ್ಗೆ ಸರಿಯಾಗಿ 10:18 ಇಸ್ರೋ ಅನ್ವೇಷ ಅನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡಿತು. ಮೊದಲ ಸ್ಟೇಜ್ ಹಾಗೂ ಎರಡನೇ ಸ್ಟೇಜ್ ಯಶಸ್ವಿಯಾಗಿ ಪೂರ್ಣಗೊಳ್ತು. ಆದರೆ ಮೂರನೇ ಹಂತದಲ್ಲಿ ಈ ಉಪಗ್ರಹಕ್ಕೆ ತಾಂತ್ರಿಕ ಅಡಚಣೆ ಉಂಟಾಗಿದೆ. PSLV C62ನಲ್ಲಿ ಒಂದು ಟೆಕ್ನಿಕಲ್ ಎರರ್ ಕಾಣಿಸ್ಕೊಂಡಿದೆ. ರಾಕೆಟ್ನ ಮೂರನೇ ಹಂತದಲ್ಲಿ ಒಂದು ದೋಷ ಉಂಟಾಗಿದೆ. ಸದ್ಯ ಏನಾಗಿದೆ ಅನ್ನುವಂಥ ಡೇಟಾವನ್ನು ನಾವು ಪರಿಶೀಲನೆ ಮಾಡ್ತಿದ್ದೇವೆ ಅಂತ ಹೇಳಿ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದರಿಂದಾಗಿ ಒಂದು ಗೊಂದಲ ಮನೆ ಮಾಡಿದೆ. ಈ ಮಿಷನ್ ಸಕ್ಸಸ್ಸಾ ಅಥವಾ ಫೇಲ್ಯೂರಾ ಅನ್ನುವಂಥ ಒಂದು ಡೌಟ್ ಇನ್ನೂ ಕೂಡ ಇದೆ. ಇದರ ಕುರಿತಾಗಿ ಇಸ್ರೋದ ಮೂಲಗಳಿಂದಾನೇ ಒಂದು ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ. प्रथम प्रमोचन मंच से both strap-ons separated. There's a confirmation from the Range Operations Director that the strap-on motors have been separated from the ongoing launch vehicle. However, the core S139 दिशा निर्धारण करते हुए ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಎಕ್ಸಾಕ್ಟ್ ಆಗಿ ಏನ್ ಎರರ್ ಕಾಣಿಸ್ತು ಅಂತ. ಎರಡು ಹಂತ ಸಕ್ಸಸ್ಫುಲ್ ಆಗಿ ಲಾಂಚ್ ಆಯಿತು, ಕಂಪ್ಲೀಟ್ ಆಯಿತು. ಬಟ್ ಮೂರನೇ ಸ್ಟೇಜ್ಗೆ ಹೋದಂತಹ ಸಂದರ್ಭದಲ್ಲಿ ಈ ಲಾಂಚ್ ವೆಹಿಕಲ್ಗೆ ಏನಾಯಿತು ಅಂತ? ಹೌದು ರಾಹುಲ್, ಇವತ್ತು ಇಸ್ರೋ PSLV C62 ಮಿಷನ್ ಅನ್ನ ಲಾಂಚ್ ಮಾಡಿತ್ತು. ಈ ಒಂದು ಸುಮಾರು 16 ಸ್ಯಾಟಲೈಟ್ ಗಳನ್ನ ಒಂದೇ ಬಾರಿಗೆ ಲಾಂಚ್ ಮಾಡುವಂತ ಪ್ರಯತ್ನವನ್ನ ಇಸ್ರೋ ನಡೆಸಿತ್ತು. ಆದ್ರೆ ಈ ಸ್ಯಾಟಲೈಟ್ ಲಾಂಚ್ ಈಗ ವಿಫಲ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಇಸ್ರೋದ ಅಧ್ಯಕ್ಷ ವಿ ನಾರಾಯಣ್ ಅವರೇ ನೀಡಿದ್ದಾರೆ. ಮುಖ್ಯವಾಗಿ 2 ಹಂತಗಳನ್ನ ಯಶಸ್ವಿಯಾಗಿ ದಾಟಿ ರಾಕೆಟ್ ಉಡಾವಣೆಯನ್ನ ಮಾಡಲಾಗಿತ್ತು. ಆದ್ರೆ ಮೂರನೇ ಹಂತದಲ್ಲಿ ಈ ರಾಕೆಟ್ ಉಡಾವಣೆ ವಿಫಲ ಆಗಿದೆ. ಅದನ್ನ ಬಾಹ್ಯಾಕಾಶ ಕಕ್ಷೆಗೆ ಸೇರಿಸುವಲ್ಲಿ ಇಸ್ರೋ ವಿಫಲವಾಗಿದೆ. ಈ ಮೂರನೇ ಹಂತದಲ್ಲೇ ಕೆಲವೊಂದು ತಾಂತ್ರಿಕ ದೋಷಗಳು ಕಂಡು ಬಂದಿವೆ. ಇದರಿಂದಾಗಿ ಇಸ್ರೋಗೆ ಈ ಒಂದು ರಾಕೆಟ್ ಉಡಾವಣೆ ಮೇಲೆ ನಿಯಂತ್ರಣ ಕೂಡ ತಪ್ಪಿ ಹೋಗಿದೆ. ಇದರಿಂದಾಗಿ ಇವತ್ತು ಮಾಡಿದಂತಹ ಅನ್ವೇಷ ಉಪಗ್ರಹಣ ಉಡಾವಣೆ ವಿಫಲ ಆಗಿದೆ. ಈಗ ಒಂದು ವಿಫಲ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಇಸ್ರೋ ವಿಶ್ಲೇಷಣೆಯನ್ನು ಕೂಡ ನಡೆಸ್ತಾ ಇದೆ. ಇಸ್ರೋದ ವಿಜ್ಞಾನಿಗಳು ಈ ಮೂರನೇ ಹಂತದಲ್ಲಿ ಈ ಒಂದು ರಾಕೆಟ್ ಉಡಾವಣೆ ವಿಫಲ ಆಗ್ಲಿಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಒಂದು ವೈಜ್ಞಾನಿಕವಾದಂತಹ ವಿಶ್ಲೇಷಣೆಯನ್ನ ನಾವು ನಡೆಸ್ತೇವೆ ಅಂತ ಹೇಳಿ ಈಗ ಇಸ್ರೋದ ಅಧ್ಯಕ್ಷ ವಿ ನಾರಾಯಣ್ ಅವರು ತಿಳಿಸಿದ್ದಾರೆ. ಮುಖ್ಯವಾಗಿ ಪೇಲೋಡ್ಗಳು ಮತ್ತು ಖಾಸಗಿ ಸಂಸ್ಥೆಯ ಪ್ರಯೋಗಗಳನ್ನ ಈ ಒಂದು ರಾಕೆಟ್ ಉಡಾವಣೆಯಲ್ಲಿ ಸೇರಿಸಲಾಗಿತ್ತು. 16 ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಲಾಗಿತ್ತು. ನಮ್ಮ ಬೆಂಗಳೂರಿನ ದಯಾನಂದ ಸಾಗರ್ ಯೂನಿವರ್ಸಿಟಿಯ ಒಂದು ಸ್ಯಾಟಲೈಟ್ ಕೂಡ ಇದರಲ್ಲಿ ಸೇರಿತ್ತು. ಆದ್ರೆ ಈ ಒಂದು ಸ್ಯಾಟಲೈಟ್ ಉಡಾವಣೆ ವೇಳೆಯಲ್ಲಿ ಒಂದು ಮೂರನೇ ಹಂತದಲ್ಲಿ ಒಂದು ತಾಂತ್ರಿಕ ದೋಷದ ಕಾರಣದಿಂದಾಗಿ ವಿಫಲ ಆಗಿದೆ. ಅದನ್ನ ಬಾಹ್ಯಾಕಾಶ ಕಕ್ಷೆಗೆ ಸೇರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಒಂದು ವೈಫಲ್ಯ ವಿಶ್ಲೇಷಣಾ ಸಮಿತಿ ಇದ್ರ ಬಗ್ಗೆ ತನಿಖೆಯನ್ನ ನಡೆಸುತ್ತೆ ಅಂತ ಹೇಳಿ ಈಗ ಇಸ್ರೋ ಕೂಡ ಸ್ಪಷ್ಟವಾಗಿ ಹೇಳಿದೆ. ಈಗ ಒಂದು ಸ್ಯಾಟಲೈಟ್ ಉಡಾವಣೆ ಮೇಲೆ ಇಸ್ರೋ ತನ್ನ ನಿಯಂತ್ರಣವನ್ನ ಕಳ್ಕೊಂಡಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.